ಜಸ್ಟ್ 1 ಮಿನಿಟ್ ಈ ವಿಡಿಯೋ ನೋಡಿ ಸಾಕು. ತುಂಬಾ ಜನ ಇವಾಗಿನ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇಲ್ಲ ಒಬ್ಬ ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಬಟ್ ಅವರೆಲ್ಲ ತುಂಬಾ ಜನ ಸ್ಟಾರ್ಟ್ ಮಾಡ್ತಾರೆ, ಬಟ್ ಕ್ವಿಟ್ ಮಾಡ್ತಾರೆ. ಏನಕ್ಕೆ ಗೊತ್ತಾ? ಒಂದು ಸಿಂಪಲ್ ಆಗಿ ಈಸಿ ಹೇಳ್ತೀನಿ ನೋಡಿ. ಪ್ರೆಸೆಂಟ್ ಯಾರೋ ಒಬ್ರು ಬಂದ್ರು, ಚೆನ್ನಾಗಿ ವಿಡಿಯೋಸ್ನ ಮಾಡಿದ್ರು, ಅವರು 1 ಮಂತಲ್ಲಿ 2 ಮಂತಲ್ಲಿ 100K ಕಂಪ್ಲೀಟ್ ಮಾಡ್ಕೊಂಡ್ರು. ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀರಾ. ಜಸ್ಟ್ ಅವ್ರನ್ನ ಫಾಲೋ, ಅವರು ಅದರಲ್ಲಿ ಚೆನ್ನಾಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ, ಅದನ್ನ ಮಾಡ್ತಾರೆ. ಬಟ್ ನಿಮ್ಗೆ ಅದ್ರ ಮೇಲೆ ಕಾನ್ಫಿಡೆಂಟ್ ಇಲ್ಲ, ಅವ್ರನ್ನ ಕಾಪಿ ಮಾಡ್ಕೊಂಡು ಮಾಡ್ತೀರಾ. ಓಕೆ, ನಿಮಗೂ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಗೇನ್ ಮಾಡ್ಕೊಂತೀರಾ ಫಾಲೋವರ್ಸ್ನ. ಬಟ್ ಆಮೇಲೆ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಗಿರುತ್ತೆ. ಫಸ್ಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದನ್ನ ನೀವು ಕಂಟೆಂಟ್ ಕ್ರಿಯೇಟರ್ ಬಳಸ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ನೋಡಿ, ಎಕ್ಸಾಂಪಲ್ ನಾನೇ ಕೊಡ್ತೀನಿ. ಇವಾಗ ನಾನು ಬೇರೆಯವ್ರದ್ದು ತಗೊಂಡು ಮಾಡಿದ್ರೆ ನಾನು ಆಲ್ಮೋಸ್ಟ್ 1 ವರ್ಷದಿಂದ ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ. ಫಾಲೋವರ್ಸ್ನ ಬೇರೆ ತರ ಗೈನ್ ಮಾಡ್ಕೊಬೋದು. ಬಟ್ ನಮಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳ್ಕೊಟ್ಟು ಫಾಲೋವರ್ಸ್ನ ಗೈನ್ ಮಾಡ್ಕೊಳ್ಳೋದು ಲೈಫ್ ಲಾಂಗ್ ಇರ್ತಾರೆ. ಅವ್ರನ್ನ ನಾನು ಬಿಲೀವ್ ಮಾಡ್ಬೋದು. ಬಟ್ ಏನು ಸ್ಟಾರ್ಟ್ ಟೈಮಲ್ಲಿ ಫಾಲೋವರ್ಸ್ಗಳು ಬರ್ತಾರೆ, ಅವ್ರನ್ನ ನಿಜವಾಗ್ಲೂ ಅವ್ರು ಇವಾಗ ಅವ್ರಿಗೆ ಅವತ್ತಿನ ದಿನ ವಿಡಿಯೋ ಇಷ್ಟ ಆಗಿತ್ತು, ಫಾಲೋ ಮಾಡ್ಕೊಂತಾರೆ, ನೆಕ್ಸ್ಟ್ ಅನ್ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್ ಇದನ್ನ ತಿಳ್ಕೊಳ್ಳಿ. ನೀವು ಯಾವತ್ತೇ ಆದ್ರೂ ಫಾಲೋವರ್ಸ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಬಾರ್ದು. ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಅವ್ರಿಗೆ ಎಜುಕೇಟ್ ಮಾಡಿ. ಒಂದಲ್ಲ ಒಂದಿನ ನಿಮ್ಗೂ ಫಾಲೋವರ್ಸ್ ಗೈನ್ ಆಗೇ ಆಗ್ತಾರೆ. ಬಟ್ ವೆಯ್ಟ್ ಮಾಡ್ಬೇಕಾಗಿರೋದಷ್ಟೇ. ಇನ್ನೂ ಸ್ವಲ್ಪ ಜನ 4 ಜನ ಏನ್ ಅನ್ಕೊಂತಾರೆ, ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ವಿಡಿಯೋ ಮಾಡೋದು ಕರೆಕ್ಟಾ ಇಲ್ವಾ ಅಂತ ಆ ಥರ ತಿಳ್ಕೊಂತಾರೆ. ನಿಮ್ಗೆ ಏನ್ ಕರೆಕ್ಟ್ ಅನ್ಸುತ್ತೋ ಅದನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಯಾರು ಏನು ಅನ್ಕೊಳಲ್ಲ. ನೀವು ಚೆನ್ನಾಗಿ ನಾಳೆ ದಿನ ಒಂದು ಇಂಪ್ರೂವ್ ಆದ್ರೆ ಅಂದ್ರೆ ಅವರೇ ಬಂದು ಹೇಳ್ತಾರೆ ಚೆನ್ನಾಗಿ ಮಾಡ್ತಾ ಇದೀಯಾ ಅಂತ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಚೆನ್ನಾಗಿದ್ರೆ ಮಾತ್ರ ನಿಮ್ ಸುತ್ತಮುತ್ತ ಜನ ಇರ್ತಾರೆ. ನೀವು ಚೆನ್ನಾಗಿಲ್ಲ ಅಂದ್ರೆ ಏನು ಅಂತನೂ ಸಹ ಕೇಳಕ್ ಬರಲ್ಲ. ಅದಕ್ಕೋಸ್ಕರ ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬಿಡಿ. ಯಾವತ್ತು ನೀವೇನ್ ಸ್ಟಾರ್ಟ್ ಮಾಡ್ಬೇಕು ಅಂತೀರೋ ಅವತ್ತಿಂದನೇ ಸ್ಟಾರ್ಟ್ ಮಾಡಿ. ಜಾಸ್ತಿ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ಯಾವ್ದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಇದೆಯೋ ಅದನ್ನ ನೀವು ಏನು ಕಂಟೆಂಟ್ ಕ್ರಿಯೇಟರ್ ಆಗಿ ಯೂಸ್ ಮಾಡ್ಕೊಂತೀರಾ, ಅದನ್ನ ನೀವು ಯೂಸ್ ಮಾಡ್ಕೊಳೋದ್ರಿಂದ ನಿಮ್ಗೆ ಲೈಫ್ ಲಾಂಗ್ ಈಸಿ ಆಗಿರುತ್ತೆ. ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಯಾವುದು ಕಡಿಮೆ ಆಗಲ್ಲ. ಜಸ್ಟ್ ನಿಮ್ಗೆ ಬೇರೆಯವ್ರಿಗೋಸ್ಕರ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ಕಾಪಿ ಮಾಡಿದ್ರೆ ಒಂದಲ್ಲ ಒಂದಿನ ಬೇಜಾರಾಗಿ ನೀವೇ ಸ್ಟಾಪ್ ಮಾಡ್ಕೊಂತೀರಾ ಫಾಲೋವರ್ಸ್ ಬರ್ತಾ ಇಲ್ಲ ಅಂತ. ನಿಮ್ಗೆ ಈಗ ಇಷ್ಟ ಇರೋದನ್ನ ಕಾನ್ಫಿಡೆಂಟ್ ಆಗಿರೋದನ್ನ ಮಾಡಿದ್ರೆ ಫಾಲೋವರ್ಸ್ ಬಂದಿಲ್ಲ ಅನ್ನೋ ಪರವಾಗಿಲ್ಲ, ನಿಮ್ ಖುಷಿಗಾರ ನೀವು ಮಾಡ್ತಾ ಇರ್ತೀರಾ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.